ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ರಾಮಚಂದ್ರಕೃತ ತತ್ವಜ್ಞಾನೋಪದೇಶ ವರ್ಣನವೆಂಬ 45ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಸೂತನು ಹೇಳುತ್ತಾನೆ, ಸಮಸ್ತ ಜಂತುಗಳಿಗೂ ಸುಖದಾಯಕನಾದ ಆ ಶ್ರೀರಾಮನು ಹೀಗೆ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡುತ್ತಲೇ ಆಂಜನೇಯನು ಕೈಲಾಸದಿಂದ ಉತ್ತಮವಾದ ಲಿಂಗವನ್ನು ತೆಗೆದುಕೊಂಡು ಕೂಡಲೇ ಬಂದನು. ಅವನು ಮೊದಲು ರಾಮನನ್ನು ವಂದಿಸಿ ಬೆಳಗ್ಗೆ ನಮಸ್ಕರಿಸಿದನು. ಸೀತೆಯ ಮರಳಿನ ಲಿಂಗವನ್ನು ಮುನಿಗಳೊಡನೆ ಪೂಜಿಸುತ್ತಿರುವ ರಾಘವನನ್ನು ನೋಡಿ ಆಂಜನೇಯನು ಸಿಟ್ಟಾದನು. ಆಂಜನೇಯನು ತನ್ನ ಪ್ರಯಾಸವು ವ್ಯರ್ಥವಾದುದರಿಂದ ಬಹಳವಾಗಿ ವ್ಯಥೆಗೊಂಡು ಧರ್ಮಜ್ಞನಾದ ರಾಮನನ್ನು ಕುರಿತು ಎಂತೆಂದನು. ಹನುಮಂತನು ಹೇಳುತ್ತಾನೆ, ರಾಮ, ನಾನು ಪ್ರಪಂಚದಲ್ಲಿ ಕಷ್ಟಪಡುವುದಕ್ಕಾಗಿಯೇ ರಾಮ, ನಾನು ಪ್ರಪಂಚದಲ್ಲಿ ಕಷ್ಟಪಡುವುದಕ್ಕಾಗಿಯೇ ದುಷ್ಟ ಜನ್ಮವನ್ನು ಪಡೆದಿರುವೆನು. ಕಠಿಣರಾದ ರಾಕ್ಷಸರಿಂದ ನಾನು ಬಹಳವಾಗಿ ವ್ಯಥೆಗೊಂಡಿರುವೆನು. ಸಂಸಾರ ಸಾಗರದಲ್ಲಿ ಮಿತಿಮೀರಿದ ದುಃಖವನ್ನು ಅನುಭವಿಸುತ್ತಿರುವ ನನ್ನಂತಹ ಪುತ್ರನನ್ನು ಯಾವ ಹೆಂಗಸು ಹೆರದಿರಲಿ. ಮೊದಲು ನಿನ್ನ ಸೇವೆಯಿಂದ ನನಗೆ ಬಹಳ ಯುದ್ಧದಿಂದ ಅದಕ್ಕಿಂತಲೂ ಹೆಚ್ಚಾದ ಕಷ್ಟವನ್ನು ಅನುಭವಿಸಿರುತ್ತೇನೆ. ಈಗ ನೀನು ನನ್ನನ್ನು ಅವಮಾನ ಮಾಡಿದ್ದರಿಂದ ಅತ್ಯಂತ ದುಃಖವನ್ನು ಅನುಭವಿಸುತ್ತೇನೆ. ರಾಮ, ಸುಗ್ರೀವನು ಪತ್ನಿಯನ್ನು ಪಡೆಯುವುದಕ್ಕಾಗಿಯೂ ರಾವಣನ ತಮ್ಮನಾದ ವಿಭೀಷಣನು ರಾಜ್ಯಕ್ಕಾಗಿಯೂ ನಿನ್ನನ್ನು ಸೇವಿಸಿರುತ್ತಾರೆ. ನಾನು ನಿನ್ನನ್ನು ಯಾವುದೊಂದು ಪ್ರಯೋಜನದ ಆಶೆಯಿಂದಲೂ ಸೇವಿಸಿರುವುದಿಲ್ಲ. ಈಗ ನೀನು ಅನೇಕ ಕಪಿಗಳ ಮಧ್ಯದಲ್ಲಿ ಕೈಲಾಸ ಶೈಲದಿಂದ ಶಿವಲಿಂಗವನ್ನು ತರಲು ನನಗೆ ಆಜ್ಞೆ ಮಾಡಿದೆ. ನಾನು ವೇಗವಾಗಿ ಕೈಲಾಸಕ್ಕೆ ಹೋಗಿ ನೋಡಲು ಅಲ್ಲಿ ಶಿವಲಿಂಗವಿರಲಿಲ್ಲ. ಆಗ ನಾನು ವೃಷಭ ವಾಹನನಾದ ಪಾರ್ವತೀಪತಿಯನ್ನು ತಪಸ್ಸಿನಿಂದ ಸಂತೋಷಗೊಳಿಸಿ ಅವನಿಂದ ಶಿವಲಿಂಗವನ್ನು ಪಡೆದು ಶೀಘ್ರವಾಗಿ ಬಂದೆನು. ಸ್ವಾಮಿ, ನೀನೀಗ ಬೇರೆ ಮರಳಿನ ಲಿಂಗವನ್ನು ಪ್ರತಿಷ್ಠೆ ಮಾಡಿ ಮುನಿಗಳು, ದೇವತೆಗಳು, ಗಂಧರ್ವರು ಇವರೊಡನೆ ಅದನ್ನೇ ಪೂಜಿಸುತ್ತಿರುವೆ. ನಾನು ನಿಷ್ಫಲವಾಗಿ ಕೈಲಾಸದಿಂದ ಈ ಲಿಂಗವನ್ನು ತಂದೆನು. ಅಲ್ಪ ಭಾಗ್ಯನಾದ ನನ್ನೀ ದೇಹವು ಕೇವಲ ಭೂಭಾರಕ್ಕಾಗಿ ಆಯಿತು. ಮಹಾರಾಜ, ನಾನು ಲಾರೆನು. ನಿನ್ನಿಂದ ಅವಮಾನಗೊಂಡು ನಾನು ಏನನ್ನು ಮಾಡಲಿ? ಎಲ್ಲಿಗೆ ಹೋಗಲಿ? ನನಗೇನು ಗತಿ? ಆದ್ದರಿಂದ ಈ ಶರೀರವನ್ನು ತ್ಯಜಿಸುವೆನು. ಶ್ರೀ ಸೂತನು ಹೇಳುತ್ತಾನೆ, ಬ್ರಾಹ್ಮಣರೇ, ಆ ಆಂಜನೇಯನು ಹೀಗೆ ಬಹಳವಾಗಿ ರೇಗಿ ನುಡಿದು ರಾಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೋಪ ದುಃಖಗಳಿಂದ ವ್ಯಥೆಗೊಂಡನು. ರಾಮಚಂದ್ರನು ಅವನನ್ನು ಕಂಡು ನಗುತ್ತಾ, ಸಮಸ್ತ ದೇವತೆಗಳು, ಮುನಿಗಳು, ಕಪಿಗಳು, ರಾಕ್ಷಸರು ನೋಡುತ್ತಿರುವಾಗಲೇ ಅವನನ್ನು ಸಮಾಧಾನಗೊಳಿಸುತ್ತಲೂ ದುಃಖವನ್ನು ನಿವಾರಿಸುತ್ತಲೂ ಹೀಗೆಂದನು. ಶ್ರೀರಾಮನು ಹೇಳುತ್ತಾನೆ, ಆಂಜನೇಯ, ನಾನು ನನ್ನ ಮತ್ತು ಹುಟ್ಟುತ್ತಿರುವ ಮೃತವಾದ ಇತರ ಪ್ರಾಣಿಗಳ ಸಮಸ್ತ ಕಾರ್ಯವನ್ನು ಯಾವಾಗಲೂ ತಿಳಿಯುತ್ತೇನೆ. ಪ್ರಾಣಿಯು ತನ್ನ ಕರ್ಮವಶದಿಂದಲೇ ಹುಟ್ಟುವುದು, ಸಾಯುವುದು, ನರಕಕ್ಕೂ ಹೋಗುವುದು. ಪರಮಾತ್ಮನು ನಿರ್ಗುಣನು. ಹೀಗೆ ತತ್ವಾರ್ಥವನ್ನರಿತು ನೀನು ದುಃಖಿಸಬೇಡ. ಯಾವಾಗಲೂ ಪುಲ್ಲಿಂಗಾದಿ 3 ಲಿಂಗಗಳಿಲ್ಲದಿರುವವನು, ದೋಷರಹಿತನು, ಕಾರರಹಿತನು, ಜ್ಯೋತಿ ಸ್ವರೂಪನೂ ಆದ ಪರಮಾತ್ಮನನ್ನು ನೋಡು. ವಾನರೋತ್ತಮ, ತತ್ವಜ್ಞಾನವನ್ನು ಬಾಧಿಸುವ ದುಃಖವನ್ನೇಕೆ ಕಟ್ಟಿಕೊಳ್ಳುವೆ? ಯಾವಾಗಲೂ ತತ್ವಜ್ಞಾನ ತತ್ಪರನಾಗು. ಯಾವಾಗಲೂ ಸ್ವಪ್ರಕಾಶನಾದ ಪರಬ್ರಹ್ಮನನ್ನೇ ಧ್ಯಾನಿಸುತ್ತಿರು. ತತ್ವಜ್ಞಾನವನ್ನು ಬಾಧಿಸುವ ದೇಹ ಮೊದಲಾದವುಗಳಲ್ಲಿ ನನ್ನದು ಎಂಬ ಭಾವನೆಯನ್ನು ತೊರೆದು ಬಿಡು. ಧರ್ಮವನ್ನು ಮಾಡು. ಪ್ರಾಣಿ ಹಿಂಸೆಯನ್ನು ತ್ಯಜಿಸು. ಸಜ್ಜನರನ್ನು ಸೇವಿಸು. ಸಕಲೇಂದ್ರಿಯಗಳನ್ನು ಜಯಿಸು. ಪರರ ದೋಷವನ್ನು ಹೇಳಬೇಡ. ಯಾವಾಗಲೂ ಶಿವ, ವಿಷ್ಣು ಮೊದಲಾದ ದೇವತೆಗಳನ್ನು ಪೂಜಿಸು. ಯಾವಾಗಲೂ ಸತ್ಯವನ್ನು ಹೇಳು. ಭ್ರಾಂತಿ ಮೂಲಕವಾಗಿ ಉಂಟಾದ ಪರಬ್ರಹ್ಮನೇ ಬೇರೆ ಎಂಬ ಅಜ್ಞಾನವನ್ನು ತ್ಯಜಿಸು. ಪದಾರ್ಥದಲ್ಲಿ ಒಳ್ಳೆಯದು ಕೆಟ್ಟದು ಎಂಬ ಆಯತಾರ್ಥ ಜ್ಞಾನ ಯಥಾರ್ಥ ಜ್ಞಾನದಂತೆ ಉಂಟಾಗುವುದು. ಅಯಥಾರ್ಥ ಜ್ಞಾನವು ಯಥಾರ್ಥ ಜ್ಞಾನದಂತೆ ಉಂಟಾಗುವುದು. ಭ್ರಾಂತಿಯಿಂದ ವಸ್ತುವು ಭಾಸವಾಗುವುದು. ಎಲೈ ಕಪಿವರ್ಯನೇ, ಭ್ರಾಂತರಾದ ನರರಿಗೆ ವ್ಯಾಧಿಗಳು ಉಂಟಾಗುವುದು. ರಾಗದ್ವೇಷಗಳಿಗೂ ಧರ್ಮ ಅಧರ್ಮಗಳಿಗೂ ಕಟ್ಟುಬಿದ್ದ ದೇವತೆಗಳು, ಪಶು ಪಕ್ಷಿಗಳು, ಮನುಷ್ಯರು ಮೊದಲಾದವರು ನರಕವನ್ನು ಪ್ರವೇಶಿಸುವರು. ಶರೀರದ ಸಂಬಂಧದಿಂದ ಶ್ರೀಗಂಧ, ಅಗರು, ಕರ್ಪೂರ ಮೊದಲಾದ ಸುಗಂಧ ವಸ್ತುಗಳು ಕೊಳೆಯಾಗಿ ದುರ್ಗಂಧವಾಗುವುದು. ಅತ್ಯಂತ ರುಚಿಕರವಾದ ಭಕ್ಷ್ಯ ಮೊದಲಾದವುಗಳು ಶರೀರದ ಸಂಬಂಧದಿಂದ ಅಮೇಧ್ಯವಾಗುವವು. ಸುವಾಸನೆಯಾದ ತಣ್ಣೀರು ಮೂತ್ರವಾಗುವುದು. ಬಹಳ ಬೆಳ್ಳಗಿರುವ ಮಡಿ ಬಟ್ಟೆಗಳು ಶರೀರದ ಬೆವರಿನಿಂದ ಕೊಳೆಯಾಗುವವು. ಇಂತಹ ದೇಹವು ಒಳ್ಳೆಯದೆಂದು ಹೇಗೆ ಹೇಳುವೆ?
ವಾಯುತನೆಯವನ್ನು ಕೇಳು. ಈ ಸಂಸಾರವೆಂಬ ಹಳ್ಳದಲ್ಲಿ ಸ್ವಲ್ಪವೂ ಸೌಖ್ಯವಿಲ್ಲ. ಜಂತುವು ಮೊದಲು ಹುಟ್ಟುವುದು, ಅನಂತರ ಬಾಲ್ಯ ಯೌವನ ಮುಪ್ಪುಗಳನ್ನು ಕ್ರಮವಾಗಿ ಹೊಂದಿ ಮಡಿದು ಮರಳಿ ಹುಟ್ಟುವುದು. ಮಾನವನು ಅಜ್ಞಾನದಿಂದಲೇ ದುಃಖವನ್ನು ಹೊಂದುವನು. ಅಜ್ಞಾನವು ಕಳೆದ ಕೂಡಲೇ ಉತ್ತಮ ಸೌಖ್ಯವನ್ನು ಪಡೆಯುವನು. ಈ ಅಜ್ಞಾನವು ಕಳೆದ ಕೂಡಲೇ ಉತ್ತಮ ಸೌಖ್ಯವನ್ನು ಪಡೆಯುವನು. ಈ ಅಜ್ಞಾನವು ತತ್ವಜ್ಞಾನದಿಂದಲೇ ನೀಗುವುದು, ಕರ್ಮದಿಂದಲ್ಲ. ಉಪನಿಷತ್ತಿನ ವಾಕ್ಯಗಳಿಂದ ಉಂಟಾದ ಪರಬ್ರಹ್ಮ ಜ್ಞಾನವೇ ತತ್ವಜ್ಞಾನವು. ಆ ಜ್ಞಾನವು ವಿರಕ್ತನಾದ ಉತ್ತಮಾಧಿಕಾರಿಗೆ ಸದ್ಗುರುವಿನ ಅನುಗ್ರಹದಿಂದ ಉಂಟಾಗುವುದು. ಇತರರಿಗೆ ಉಂಟಾಗುವುದಲ್ಲಿ ನೆಲೆಸಿರುವ ವಿಷಯಾಶೆಗಳು ನೀಗಿದ ಕೂಡಲೇ ಅವನು ಮುಕ್ತನಾಗಿ ಪರಬ್ರಹ್ಮನಾಗುವನು. ನರನು ಎಚ್ಚರಗೊಂಡಿದ್ದರೂ, ನಿದ್ರಿಸುತ್ತಿದ್ದರೂ, ಊಟ ಮಾಡುತ್ತಿದ್ದರೂ, ನಿಂತಿದ್ದರೂ ಅವನನ್ನು ಕ್ರೂರನಾದ ಯಮನು ಎಳೆದುಕೊಂಡು ಹೋಗುವನು. ಎಲ್ಲ ಅಭಿವೃದ್ಧಿಗಳು ನಾಶವಾಗುವವರೆಗೂ, ಉನ್ನತಿಯು ಅವನತಿಯವರೆಗೂ, ಸಂಯೋಗವು ವಿಯೋಗದವರೆಗೂ, ಜೀವವು ಸಾಯುವವರೆಗೂ ಇರುವುದು. ಮಾಗಿದ ಹಣ್ಣುಗಳಿಗೆ ಬೀಳುವುದಕ್ಕಿಂತ ಬೇರೆ ಭಯವಿಲ್ಲದೆ ಜಂತುಗಳಿಗೆ ಮೃತಿಗಿಂತ ಬೇರೆ ಮಾಗಿದ ಹಣ್ಣುಗಳಿಗೆ ಬೀಳುವುದಕ್ಕಿಂತ ಬೇರೆ ಭಯವಿಲ್ಲದಂತೆ ಜಂತುಗಳಿಗೆ ಮೃತಿಗಿಂತ ಬೇರೆ ಭಯವಿಲ್ಲ. ಗಟ್ಟಿಯಾದ ಕಂಬವುಳ್ಳ ಮನೆಯು ಕಾಲಾಂತರದಲ್ಲಿ ಶಿಥಿಲವಾಗಿ ಮುರಿದು ಬೀಳುವಂತೆ ಮಾನವರು ಮುಪ್ಪು ಮತ್ತು ಮೃತ್ಯುಗಳಿಗೆ ತುತ್ತಾಗಿ ಮಡಿಯುವರು. ದಿನಗಳು ಕಳೆದಂತೆಲ್ಲ ಮನುಷ್ಯನ ಆಯಸ್ಸು ಕ್ಷೀಣವಾಗುವುದು. ಆದುದರಿಂದ ಆತ್ಮನನ್ನು ಉದ್ದೇಶಿಸಿ ಚಿಂತಿಸು. ಬೇರೆ ವಿಷಯವನ್ನು ಕುರಿತು ಏಕೆ ದುಃಖಿಸುವೆ? ಎಲೈ ಕಪಿವರ್ಯನೇ, ನಿಂತಿದ್ದರೂ ಓಡುತ್ತಿದ್ದರೂ ಆಯಸ್ಸು ಕ್ಷೀಣವಾಗುವುದು. ಅವನೊಡನೆಯೇ ಮೃತ್ಯುವು ಹೋಗುವುದು, ಅವನೊಡನೆಯೇ ನಿಲ್ಲುವುದು. ನರನು ಬಹುದೂರ ದೇಶಕ್ಕೆ ಹೋಗಿ ಹಿಂದಿರುಗಿದರೂ ಜೊತೆಗಿರುವ ಮೃತ್ಯುವು ತಾನು ಅವನೊಡನೆ ಮರಳಿ ಬರುವುದು. ದೇಹದಲ್ಲಿ ಸುಕ್ಕುಗಳುಂಟಾಗುವವು, ತಲೆಗೂದಲುಗಳು ನರೆತು ಬೆಳ್ಳಗಾಗುವವು. ದೇಹವು ಉಬ್ಬಸ, ಕೆಮ್ಮು ಮೊದಲಾದವುಗಳಿಂದಲೂ ಮುಪ್ಪಿನಿಂದಲೂ ಶಿಥಿಲವಾಗುವುದು. ಸಮುದ್ರದಲ್ಲಿ ಒಂದು ಕಟ್ಟಿಗೆಯು ಮತ್ತೊಂದು ಕಟ್ಟಿಗೆಯೊಡನೆ ಸೇರಿ ಕಾಲಕ್ರಮದಿಂದ ಬೇರೆಯಾಗುವುದು. ಹೀಗೆಯೇ ಹೆಂಡತಿ, ಮಕ್ಕಳು, ಬಂಧುಗಳು, ಹೊಲ ಗದ್ದೆಗಳು, ಧನಗಳು ಒಂದೆಡೆಯಲ್ಲಿ ಒಟ್ಟಿಗೆ ಬರುವವು, ಇನ್ನೊಂದೆಡೆಯಲ್ಲಿ ಅಗಲುವವು. ಒಬ್ಬ ಮನುಷ್ಯನು ದಾರಿಯಲ್ಲಿ ಹೋಗುತ್ತಿರುವಾಗ ಅಲ್ಲಿದ್ದ ಮತ್ತೊಬ್ಬನು ನಾನು ನಿನ್ನೊಡನೆ ಬರುವೆನು ಎನ್ನುವನು. ಹೀಗೆ ಸ್ವಲ್ಪ ಕಾಲ ಅವರಿಬ್ಬರೂ ಒಟ್ಟಿಗೆ ಹೋಗಿ ತಿರುಗಿ ಒಬ್ಬೊಬ್ಬರು ಬೇರೆ ಬೇರೆಯಾಗಿ ತಮ್ಮ ಸ್ಥಳಕ್ಕೆ ಹೋಗುವರು. ಹೀಗೆಯೇ ಹೆಂಡತಿ, ಮಕ್ಕಳು ಮೊದಲಾದವರ ಸಂಬಂಧವು ಇದೊಡನೆ ಮೃತ್ಯುವು ಜೊತೆಗೆ ಹುಟ್ಟುವುದು. ಹೀಗೆ ಅವಶ್ಯವಾಗಿ ಸಂಭವಿಸುವ ಮರಣಕ್ಕೆ ಪ್ರತೀಕಾರವಿಲ್ಲ. ಒಂದು ದೇಹವು ನಾಶವಾದೊಡನೆ ಪ್ರಾಣಿಯು ಕರ್ಮಾನುಸಾರವಾಗಿ ಬೇರೆ ಶರೀರವನ್ನು ಪಡೆಯುವುದು. ಪ್ರಾಣಿಯು ಯಾವಾಗಲೂ ಒಂದೇ ಶರೀರದಲ್ಲಿ ನೆಲೆಸಿರುವುದಿಲ್ಲ. ಶರೀರವು ನಾಶವಾದ ಹಾಗೆಲ್ಲ ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಕರ್ಮಾನುಸಾರವಾಗಿ ಬೇರೆ ಬೇರೆಯಾಗುವವು. ವಾನರೋತ್ತಮ, ಆತ್ಮನಿಗೆ ಹುಟ್ಟು ಸಾವುಗಳಿಲ್ಲ. ಆದುದರಿಂದ ನೀನು ಶೋಕರಹಿತನು, ಜ್ಞಾನ ಸ್ವರೂಪನು, ಒಬ್ಬನು ಸದ್ರೂಪನು, ಶುದ್ಧನೂ ಆಗಿರುವ ಪರಬ್ರಹ್ಮನನ್ನು ಹಗಲು ರಾತ್ರಿಗಳಲ್ಲಿ ಧ್ಯಾನಿಸು. ನೀನು ಮಾಡಿರುವ ಕರ್ಮವು ನಾನು ಮಾಡುವುದು, ನಾನು ಲಿಂಗಸ್ಥಾಪನೆ ಮಾಡಿರುವುದು ನೀನು ಮಾಡಿರುವುದೇ ಎಂದು ತಿಳಿ. ಮುಹೂರ್ತವು ಮೀರಿದ್ದರಿಂದ ಸೀತೆಯು ನಿರ್ಮಿಸಿದ ಮರಳಿನ ಲಿಂಗವನ್ನು ನಾನಿಲ್ಲಿ ಪ್ರತಿಷ್ಠೆ ಮಾಡಿರುವೆನು. ಆದುದರಿಂದ ಕೋಪಿಸಿಕೊಳ್ಳಬೇಡ, ದುಃಖಿಸಬೇಡ. ಈ ಶುಭ ದಿನದಲ್ಲಿ ಕೈಲಾಸದಿಂದ ತಂದ ಲಿಂಗವನ್ನು ಪ್ರತಿಷ್ಠೆ ಮಾಡು. ಈ ಲಿಂಗವು ನಿನ್ನ ಹೆಸರಿನಿಂದಲೇ ಶ್ಲೋಕದಲ್ಲಿ ಪ್ರಸಿದ್ಧವಾಗಲಿ. ಭಕ್ತರು ಮೊದಲು ಹನುಮಲ್ಲಿಂಗವನ್ನು ನೋಡಿ ಅನಂತರ ರಾಮಲಿಂಗವನ್ನು ನೋಡಬೇಕು. ಆಂಜನೇಯ, ನೀನು ಬ್ರಾಹ್ಮಣ ರಾಕ್ಷಸರನ್ನು ವಧಿಸಿರುವೆ. ಆದ್ದರಿಂದ ನಿನ್ನ ಹೆಸರಿನಿಂದ ಲಿಂಗವನ್ನು ಪ್ರತಿಷ್ಠೆ ಮಾಡಿ ಪಾಪ ಮುಕ್ತನಾಗು. ಮನುಷ್ಯನು ಹರನಿತ್ತ ಹನುಮಲ್ಲಿಂಗವನ್ನು ನೋಡಿದ ಮೇಲೆ ರಾಮನಾಥನ ಲಿಂಗವನ್ನು ನೋಡಿದರೆ ಧನ್ಯನಾಗುವನು. 1000 ಯೋಜನ ದೂರದಲ್ಲಿ ಹನುಮಲ್ಲಿಂಗವನ್ನು ರಾಮಲಿಂಗವನ್ನು ಸ್ಮರಿಸಿದರೆ ಶಿವ ಸಾಯುಜ್ಯವನ್ನು ಪಡೆಯುವನು. ಹನುಮದ್ ರಾಘವೇಶ್ವರನನ್ನು ದರ್ಶನ ಮಾಡಿದವನು ಸಕಲ ಯಜ್ಞವನ್ನು ತಪಸ್ಸನ್ನು ಸಂಪೂರ್ಣವಾಗಿ ಮಾಡಿದಂತಾಗುವ. ಜಾನಕಿ, ಲಕ್ಷ್ಮಣ, ಸುಗ್ರೀವ ಸೇತುವನ್ನು ನಿರ್ಮಿಸಿದ ನಳ, ಅಂಗದ, ನೀಲ, ಜಾಂಬವಂತ, ವಿಭೀಷಣ, ಇಂದ್ರನೇ ಮೊದಲಾದ ದೇವತೆಗಳು ನಾನು ಪ್ರತಿಷ್ಠೆ ಮಾಡಿರುವ ಈ 11 ಲಿಂಗಗಳಲ್ಲಿ ಶಿವನು ಯಾವಾಗಲೂ ಸನ್ನಿಹಿತನಾಗಿರುವನು. ಆದುದರಿಂದ ನಿನ್ನ ಪಾಪವು ನೀಗುವುದಕ್ಕಾಗಿ ಶಿವನನ್ನು ಪ್ರತಿಷ್ಠೆ ಮಾಡು, ಅಥವಾ ನಾನು ಸ್ಥಾಪಿಸಿರುವ ಸೈಕತ ಲಿಂಗವನ್ನು ಕಿತ್ತು ಹಾಕು. ಬಳಿಕ ನಾನು ನಿನ್ನ ಲಿಂಗವನ್ನು ಪ್ರತಿಷ್ಠೆ ಮಾಡುವೆನು. ನಾನು ಪ್ರತಿಷ್ಠೆ ಮಾಡಿದ ಲಿಂಗವು ಪಾತಾಳ, ಸುತಳ, ವಿತಳ, ರಸಾತಳ, ತಳಾತಳಗಳನ್ನು ಭೇದಿಸಿ ನಿಂತಿರುವುದು. ಅದನ್ನು ಕೀಳುವುದಕ್ಕೆ ಯಾರು ಸಮರ್ಥರು? ಏಳು,
ಈ ನನ್ನ ಮರಳಿನ ಲಿಂಗವನ್ನು ಕಿತ್ತು ತಂದ ಲಿಂಗವನ್ನು ಪ್ರತಿಷ್ಠೆ ಮಾಡು. ರಾಮನು ಹೀಗೆ ಹೇಳಲು ತನ್ನ ಶಕ್ತಿಯನ್ನರಿಯದ ಆಂಜನೇಯನು ಅವನನ್ನು ನಮಸ್ಕರಿಸಿ, ಜಾಗೃತೆಯಾಗಿ ಈ ಮರಳಿನ ಲಿಂಗವನ್ನು ಕಿತ್ತು ಹಾಕಿ ಕೈಲಾಸದಿಂದ ತಂದ ಲಿಂಗವನ್ನು ಭಕ್ತಿಯಿಂದ ಪ್ರತಿಷ್ಠೆ ಮಾಡುವೆನು. ಮರಳಿನ ಲಿಂಗವನ್ನು ಕೀಳುವುದಕ್ಕೆ ನನಗೇನು ಕಷ್ಟವಾದೀತು ಎಂದು ಆಲೋಚಿಸಿ ಸಕಲ ದೇವರು, ರಾಕ್ಷಸರು, ಕಪಿಗಳು, ರಾಮಲಕ್ಷ್ಮಣರು, ಸೀತೆಯು ನೋಡುತ್ತಿರುವಂತೆಯೇ ತನ್ನ ಬಲವೆಲ್ಲವನ್ನು ಉಪಯೋಗಿಸಿ ಆ ಲಿಂಗವನ್ನು ಕೈಯಿಂದ ಹಿಡಿದುಕೊಂಡನು. ಆಂಜನೇಯನು ಬಹು ಬಲವಾಗಿ ಅಲ್ಲಾಡಿಸಲು ಪ್ರಯತ್ನಿಸಿದರೂ ಆ ಲಿಂಗವು ಸ್ವಲ್ಪವೂ ಅಲ್ಲಾಡಲಿಲ್ಲ. ಬಳಿಕ ಆಂಜನೇಯನು ಬಾಲವನ್ನು ಎತ್ತಿಕೊಂಡು ಕಿಲಕಿಲ ಶಬ್ದವನ್ನು ಮಾಡುತ್ತಾ ತನ್ನ ಬಲವನ್ನು ಉಪಯೋಗಿಸಿ ಆ ಲಿಂಗವನ್ನು ಇನ್ನೊಮ್ಮೆ ಅಲ್ಲಾಡಿಸಿದನು. ಅವನು ಹೀಗೆ ಅನೇಕ ಪ್ರಕಾರವಾಗಿ ಅಲ್ಲಾಡಿಸಿದರೂ ಆ ಲಿಂಗವು ಚಲಿಸಲೇ ಇಲ್ಲ. ಆದುದರಿಂದ ಅವನು ಬಾಲದಿಂದ ಆ ಲಿಂಗವನ್ನು ಸುತ್ತಿಕೊಂಡು ಕೈಗಳನ್ನು ಭೂಮಿಯಲ್ಲಿಟ್ಟು ವೇಗದಿಂದ ಆಕಾಶಕ್ಕೆ ಹಾರಿದನು. ಸಪ್ತ ದ್ವೀಪ ಪರ್ವತಗಳೊಡನೆ ಭೂಮಿಯನ್ನು ಅಲ್ಲಾಡಿಸುತ್ತಾ ಲಿಂಗಕ್ಕೆ 2 ಮೈಲಿಗಳ ದೂರದಲ್ಲಿ ಮೂರ್ಛೆಗೊಂಡು ರಕ್ತವನ್ನು ಸುರಿಸುತ್ತಾ ನಡುಗುತ್ತಿರುವ ಅವಯವಗಳುಳ್ಳವನಾಗಿ ಭೂಮಿಯಲ್ಲಿ ಬಿದ್ದನು. ಹೀಗೆ ಬಿದ್ದಿರುವ ಆಂಜನೇಯನ ಬಾಯಿ, ಕಣ್ಣುಗಳು, ಮೂಗು, ಕಿವಿ, ಗುದಗಳಿಂದ ರಕ್ತವು ಸುರಿಯಿತು. ಅದೊಂದು ರಕ್ತ ಕುಂಡವೇ ಆಯಿತು. ಬಳಿಕ ದೇವತೆಗಳು, ಅಸುರರು, ಮನುಷ್ಯರು ಹಾಹಾಕಾರ ಮಾಡಿದರು. ರಾಮ ಲಕ್ಷ್ಮಣರು ದುಃಖಗೊಂಡು ಸೀತೆ ಮತ್ತು ಮಹಾಬಲಪರಾಕ್ರಮಿಗಳಾದ ಕಪಿಗಳೊಡನೆ ಗಂಧಮಾದನದಲ್ಲಿ ಬಿದ್ದಿರುವ ಹನುಮಂತನಿದ್ದೆಡೆಗೆ ಓಡುತ್ತಾ ರಾತ್ರಿಯಲ್ಲಿ ನಕ್ಷತ್ರಗಳಿಂದ ಚಂದ್ರ ಸೂರ್ಯರು ಸೇರಿದಂತೆ ಕಂಗೊಳ್ಳವನಾಗಿ ರಕ್ತವನ್ನು ಕಾರುತ್ತಾ ನೆಲದ ಮೇಲೆ ಬಿದ್ದಿರುವ ಆಂಜನೇಯನನ್ನು ಕಂಡರು. ಸಮಸ್ತ ಕಪಿಗಳು ಅವನನ್ನು ನೋಡಿ ಹಾಹಾಕಾರ ಮಾಡುತ್ತಾ ಭೂಮಿಯಲ್ಲಿ ಬಿದ್ದರು. ಸೀತೆಯು ಭೂಮಿಯಲ್ಲಿ ಬಿದ್ದಿರುವ ಆಂಜನೇಯನನ್ನು ಮಗು, ಅಪ್ಪ ಎಂದು ದಯೆಗೊಂಡು ಕೈಗಳಿಂದ ಮುಟ್ಟಿದಳು. ರಾಮನು ಅವನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಕೈಗಳಿಂದ ಮುಟ್ಟುತ್ತಾ ಕಣ್ಣೀರನ್ನು ಸುರಿಸುತ್ತಾ ಇಂತೆಂದನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ರಾಮಚಂದ್ರ ಕೃತ ತತ್ವಜ್ಞಾನೋಪದೇಶ ವರ್ಣನವೆಂಬ 45ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ.